ಶ್ರುತಿ ಪುರಾಣ ಸಮೂಹದೊಳು ಭಾರತ ಪ್ರತಿಪದಗಳೊಳು ನಿರ್ಜಿತನ ಗುಣರೂಪಗಳ ಹುಡುಕುತ ಪರಮ ಹರುಷದಲ್ಲಿ ಮತಿಮತರು ಪ್ರತಿ ದಿವಸ ಸಾರಸ್ವತ ಸಮುದ್ರದಿ ಶಫರಿಯಂದದಿ ಸತತ ಸಂಚರಿಸುವರು ಕಾಣುವ ಲವಲವಿಕೆಯಿಂದ. ಗ್ರಹೇ ಗ್ರಹೇ ಗೋಪವಧೂ ಕದಂಬಾ ಸರ್ವೇ ಮಿಲಿತ್ವಾ ಸಮವಾಯ ಯೋಗೆ ಪುಣ್ಯಾನಿ ನಾಮಾನಿ ಪಠಂತಿ ನಿತ್ಯಂ ಗೋವಿಂದ ದಾಮೋದರ ಮಾಧವೇತಿ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜ. ಶ್ರೀ ಹರಿಕಥಾಮೃತಸಾರ ಕರ್ಮ ವಿಮೋಚನ ಸಂಧಿ ಪದ್ಯ 26. ಶ್ರುತಿ ಪುರಾಣ ಸಮೂಹದೊಳು ಭಾರತ ಪ್ರತಿ ಪದದೊಳು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಜ್ಞಾನಿಗಳು ಶ್ರೀಹರಿಯ ಅನಂತ ಗುಣ ರೂಪ ಕ್ರಿಯಾದಿಗಳನ್ನು ವೇದ ಪುರಾಣಾದಿ ಸಚ್ಚಾಸ್ತ್ರಗಳ ಪ್ರತಿ ಪದಗಳಲ್ಲಿ ಹುಡುಕುತ್ತಾ ಅತ್ಯಾನಂದದಿಂದ ಶಾಸ್ತ್ರ ಸಂಕೇತವಾದ ಜ್ಞಾನ ಸಮುದ್ರದಲ್ಲಿ ಮೀನಿನಂತೆ ಲೀಲಾಜಾಲವಾಗಿ ಸಂಚರಿಸುತ್ತಿರುವರು ಎಂದು ತಿಳಿಸುತ್ತಾರೆ. ಅಪೌರುಷೇಯವಾದ ವೇದಗಳು ಶ್ರೀಹರಿಯ ಗುಣಾತಿಶಯಗಳನ್ನು ಜಗತ್ತಿಗೆ ಪ್ರತಿಪಾದಿಸುವ ಶಾಸ್ತ್ರ ಭಂಡಾರ. ವೇದಗಳು ಸಂಖ್ಯೆಯಲ್ಲಿ ಅನಂತವಾಗಿವೆ. ಭಗವಾನ್ ಶ್ರೀ ವೇದವ್ಯಾಸರಿಂದ ರಚಿಸಲ್ಪಟ್ಟ ಭಾಗವತಾದಿ 18 ಪುರಾಣಗಳು, ಸ್ಮೃತಿಗಳು, ಶ್ರೀಮನ್ ಮಹಾಭಾರತವು ಪಂಚಮ ವೇದವೆಂದು ಜಗತ್ಪ್ರಸಿದ್ಧವಾಗಿದೆ. ಇಂತಹ ಶ್ರುತಿ ಪುರಾಣ ಭಾರತಾದಿ ಶಾಸ್ತ್ರ ಸಮೂಹಗಳೆಲ್ಲವೂ ಸಾರಸ್ವತ ಸಮುದ್ರಗಳೆನಿಸುವವು. ಸರಸ್ವತಿ ತತ್ಸಂಬಂಧಿ ಸಾರಸ್ವತ ಅಂದರೆ ಜ್ಞಾನಪ್ರದವಾದ ಶಾಸ್ತ್ರಗ್ರಂಥಗಳು. ಜ್ಞಾನಿಗಳು ಇಂತಹ ಸಾರಸ್ವತ ಸಮುದ್ರದಲ್ಲಿ ಮೀನಿನಂತೆ ಲೀಲಾಜಾಲವಾಗಿ ಈಜುತ್ತಾ ಶಾಸ್ತ್ರೋಕ್ತ ವಿಷಯಗಳಲ್ಲಿ ಅಪಾರ ಮಹಿಮನ ಅನಂತ ಗುಣ ರೂಪ ಕ್ರಿಯಾದಿಗಳನ್ನು ಚಿಂತಿಸುತ್ತಾ ಆನಂದ ಪರವಶರಾಗಿರುತ್ತಾರೆ. ಆ ಸಾರಸ್ವತ ಸಮುದ್ರದಲ್ಲಿ ಮೀನಿನಂತೆ ಆಳಕ್ಕೆ ಮುಳುಗಿ ತಲಸ್ಪರ್ಶಿಗಳಾಗಿ ವೇದಾರ್ಥಗಳ ಅಂತರಂಗವನ್ನು ಒಳಹೊಕ್ಕು ಅಲ್ಲಿ ವೇದ ಪ್ರತಿಪಾದ್ಯನಾದ ಆ ವಾಸುದೇವನನ್ನು ಸದಾ ಧ್ಯಾನೋಪಾಸನೆ ಮಾಡುತ್ತಿರುವರು. ಅವರ ಉತ್ಸಾಹ ಊಹಾತೀತ. ಶ್ರದ್ಧಾ ಭಕ್ತಿಗಳಿಂದ ಶಾಸ್ತ್ರಗಳ ಪ್ರತಿ ಪದಗಳಲ್ಲಿ ಪಂಕ್ತಿಗಳಲ್ಲಿ ಶ್ರೀಹರಿಯ ಗುಣ ರೂಪ ಕ್ರಿಯಾದಿ ವಿಶೇಷಗಳನ್ನು ಉಪಾಸಿಸುತ್ತಾ ನೋಡಿ ಹಿಗ್ಗುತ್ತಾ ಸಂಚರಿಸುತ್ತಿರುವರು. ಮಂತ್ರದೃಷ್ಟಾರರಾದ ಋಷಿಗಳ ಜ್ಞಾನವೇ ಇಂತಹುದು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.